ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಣೇಶ್. ನೀವೆಲ್ಲ ಬ್ಯಾಂಕಿಂಗ್ ಎಕ್ಸಾಮ್ಗೆ ರೆಡಿ ಆಗ್ತಿದ್ರೆ ಅಥವಾ ರೆಡಿ ಆಗಬೇಕು ಅಂತ ಅನ್ಕೋತಿದ್ರೆ ಅಥವಾ ಯಾವುದೋ ಆಪ್ಷನ್ ಇಲ್ಲದೆ ನೋಡ್ತಿದ್ರೆ ಒಂದು ವರ್ಷಕ್ಕೆ ಎಷ್ಟು ಬ್ಯಾಂಕಿಂಗ್ ಎಕ್ಸಾಮ್ ಬರೀಬೋದು ಅಂತ ನಿಮಗೆ ಒಂದು ಜನರಲ್ ಆಗಿ ಡೌಟ್ ಇರುತ್ತೆ. ಆ್ಯಕ್ಚುಲಿ ನನಗೂ ಅದೇ ಡೌಟ್ ಇತ್ತು. ಯಾವಾಗ ನಾನು UPSC ಫೇಲ್ ಆದಾಗ ನಾನು ನೋಡಿದ್ದು ಇನ್ನೊಂದು ಬ್ಯಾಕಪ್ ಬ್ಯಾಂಕಿಂಗು. ಬಟ್ ನಾನೀಗ ಅದಕ್ಕೆ ಪ್ರಿಪೇರ್ ಆಗ್ತಿಲ್ಲ. ಬಟ್ ನಾನು ಒಂದು ವಾರ ಏನಾದರೂ ಮೇಲೆ ಸರ್ಚ್ ಮಾಡಿದೆ. ಬಟ್ ನನಗೆ ಎಷ್ಟು ಗೊತ್ತು ಇನ್ಫಾರ್ಮೇಷನ್ ಅಷ್ಟು ನಿಮಗೆ ಹೇಳ್ತೀನಿ. ಯಾಕೆಂದರೆ ನಾನು ತುಂಬ ಮೀನ್ಸ್ 2 ಎಕ್ಸಾಮ್ ಕೂಡ ಬರೆದೆ. IBPS PO ಆ್ಯಂಡ್ IBPS SO ಆ 2 ಎಕ್ಸಾಮ್ ಕೂಡ ಬರೆದೆ. ಬಟ್ ಪ್ರಿಲಿಮ್ಸ್ ಆಗಲಿಲ್ಲ. ಯಾಕೆಂದರೆ ಅದು ಆಗಲ್ಲ ಅಂತಲೂ ಗೊತ್ತಿತ್ತು. ಬಟ್ ಓನ್ಲಿ ಫಾರ್ ಯಾವ್ದಾದ್ರು ಇರುತ್ತೆ ಅಂತ ನೋಡೋಕೆ ಹೋಗಿದ್ದೆ ಅಷ್ಟೇ. ಬಟ್ ಫುಲ್ ಕ್ಲಿಯರೇ ಮಾಡಬೇಕು, ಅದೇ ಮಾಡಬೇಕು ಅಂತ ಹೋಗಲಿಲ್ಲ. ಆ್ಯಂಡ್ ಆಲ್ಸೋ ಒಂದು ಕೋರ್ಸ್ ಕೂಡ ತಗೊಂಡಿದ್ದೆ. ಯಾವುದು ಅಂದರೆ ಎಸ್ ಆಫೀಸರ್ಸಿಂದ ಒಂದು ಕೋರ್ಸ್ ಕೂಡ ತಗೊಂಡಿದ್ದೆ. ಬಟ್ ನನ್ನ ಅನುಭವ ಏನು, ನನ್ನ ಎಕ್ಸ್ಪೀರಿಯನ್ಸ್ ಏನು ಬ್ಯಾಂಕಿಂಗ್ ಎಕ್ಸಾಮಲ್ಲಿ, ಬಟ್ ವರ್ಷಕ್ಕೆ ಎಷ್ಟು ಎಕ್ಸಾಮ್ ಬರೀಬೋದು ನಾನು ಅಂದಾಜು ಮಾಡಿದ ಪ್ರಕಾರ ವರ್ಷಕ್ಕೆ 10 ಎಕ್ಸಾಮ್ಸ್ ಬ್ಯಾಂಕಿಂಗ್ ಎಕ್ಸಾಮ್ಸ್ ಬರೀಬೋದು. ಸಿಂಪಲ್ ಆಗಿರುತ್ತೆ, ಏನು ತುಂಬ ಕಷ್ಟ ಇರಲ್ಲ. ಬಟ್ ಮಲ್ಟಿಪಲ್ ಪ್ರಾಕ್ಟೀಸ್ ಬೇಕು ಆ್ಯಂಡ್ ಲಾಜಿಕ್ ಬೇಕು ಆ್ಯಂಡ್ ಸ್ಪೀಡ್ ಬೇಕು, ಟೈಮ್ ಸ್ಪೀಡಿಂಗ್ ಬೇಕು ಇರುತ್ತೆ. ಬಟ್ ನಾನೀಗ ಪ್ರೆಸೆಂಟೇಷನಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಎಷ್ಟು ಎಕ್ಸಾಮ್ ಇರುತ್ತೆ, ಯಾವ್ಯಾವ ಸಂಸ್ಥೆಯಿಂದ ಇರುತ್ತೆ, ಯಾರು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ, ಅವೆಲ್ಲ ಡೀಟೇಲ್ಸ್ ಆಗಿ ಪ್ರೆಸೆಂಟೇಷನ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಲೆಟ್ಸ್ ಗೋ ದ ಪ್ರೆಸೆಂಟೇಷನ್. ನೋಡಿ, ನಿಮಗೆ ಆಗ್ಲೇ ಹೇಳಿದ್ನಲ್ಲ ಬ್ಯಾಂಕಿಂಗ್ 10 ಎಕ್ಸಾಮ್ ಬರಿಬೋದು ಅಂತ. ಎಸ್ ಇಸ್ ಕರೆಕ್ಟ್. ನೋಡಿ, ಒಂದು ಸಿಲೆಬಸ್ ಮೀನ್ಸ್ ಎಲ್ಲ ಬ್ಯಾಂಕಿಂಗ್ ಎಕ್ಸಾಮ್ಸ್ ಬರ್ತಾವಲ್ಲ, ಆಲ್ಮೋಸ್ಟ್ ಸೇಮ್ ಸಿಲೆಬಸ್ ಇರುತ್ತೆ. ದೆನ್ 10 ಎಕ್ಸಾಮ್ಸ್ ಪರ್ ಇಯರ್. ದ ಬಿಗ್ ಆಪರ್ಚುನಿಟಿ ಫಾರ್ ಆಲ್ ಗ್ರಾಜುಯೇಟ್ಸ್. ಯಾರ್ಯಾರು ಗ್ರಾಜುಯೇಟ್ಸ್ ಮುಗಿಸಿರ್ತೀರಾ, ಯಾರು ಇಂಜಿನಿಯರಿಂಗ್ ಮುಗಿಸಿರ್ತೀರಾ, ಯಾರು ಡಿಗ್ರಿ ಮುಗಿಸಿರ್ತೀರಾ, ಅಥವಾ ಯಾವುದೇ ಒಂದು ಡಿಗ್ರಿ ಆಗಿರ್ಬೋದು, ಈ ಎಕ್ಸಾಮ್ ಬರೀಬೋದು. ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ನೋಡಿ, ಫಸ್ಟು ದೆನ್ ಯಾವ್ಯಾವ ಆಕ್ಚುಲಿ ಎಕ್ಸಾಮ್ಸ್ ಬರುತ್ತೆ ಅಂದ್ರೆ, ಫಸ್ಟ್ ಬರೋದು IBPS, 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 RRB, SBI, LIC, RBI, and other competitive means other state banking exam. IBPS ಅಂದ್ರೆ IBPS ಆಕ್ಚುಲಿ ಇದನ್ನ ಎಕ್ಸಾಮ್ ಕಂಡಕ್ಟ್ ಮಾಡೋದು, ಗೊತ್ತಾಯ್ತಾ? ಏನೋ IBPS ಅಂದ್ರೆ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕ್ ಪರ್ಸನಲ್ ಸೆಲೆಕ್ಷನ್. ಆ್ಯಂಡ್ ಇದು ಒಂದು ಎಕ್ಸಾಮು. PO ಅನ್ನೋದು ಯಾವುದಕ್ಕೆ, PO ಅನ್ನೋದು ಒಂದು ಎಕ್ಸಾಮು, SO ಅನ್ನೋದು ಎಕ್ಸಾಮು, ಕ್ಲರ್ಕ್ ಒಂದು ಎಕ್ಸಾಮ್. ಈ 3 ಎಕ್ಸಾಮ್ ಬರೀಬೋದು. ಬಟ್ ಈ 3 ಎಕ್ಸಾಮ್ಗೆ ಸಿಲೆಬಸ್ ಸೇಮು, ಬಟ್ ಡಿಫ್ರೆಂಟ್ ಮೀನ್ಸ್ ಲೆವೆಲ್ ಆಫ್ ಆಸ್ಕಿಂಗ್ ಕ್ವಶನ್ಸ್ ಸ್ವಲ್ಪ ಚೇಂಜ್ ಇರುತ್ತೆ. ಇದರಲ್ಲಿ ಲೆವೆಲ್ 3 ಕೇಳಿದ್ರೆ ಲೆವೆಲ್ 2 ಕೇಳ್ತಾ ಇದೆ, ಲೆವೆಲ್ 1 ಕೇಳ್ತಾರೆ, ಆ ಥರ. ದೆನ್ IBPS RRB, ರೀಜನಲ್ ರೂರಲ್ ಬ್ಯಾಂಕ್. ಎಷ್ಟೋ ಜನ RRB ಅಂದ್ರೆ ರೈಲ್ವೆ ಅನ್ಕೋತಾರೆ. RRB ಅಂದ್ರೆ ಬ್ಯಾಂಕಿಂಗ್ ಅಲ್ಲಿ ಇದೆ, ರೀಜನಲ್ ರೂರಲ್ ಬ್ಯಾಂಕ್. ನಾವೇನು ಈಗ ಕರ್ನಾಟಕದಲ್ಲಿ ಆಗಿರ್ಬೋದು, ಯಾವುದೇ ಒಂದು ಸ್ಟೇಟ್ ಅಲ್ಲಿ ಆಗಿರ್ಬೋದು, ಹಳ್ಳಿಗಳಲ್ಲಿ ಏನೋ ಒಂದು ಬ್ಯಾಂಕ್ಸ್ ನೋಡ್ತೀವಲ್ಲ, ಅದೆಲ್ಲ ರೀಜನಲ್ ರೂರಲ್ ಬ್ಯಾಂಕ್. ಅವೆಲ್ಲ ಮೇನ್ಲಿ ಡೆವಲಪ್ ಆಗಿರೋದು ಏನೋ ಒಂದು ಹಳ್ಳಿ ಕಡೆ ಇರೋ, ಒಂದು ಗ್ರಾಮೀಣ ಕಡೆ ಇರೋ ಜನರಿಗೆ ಒಂದು ಕೋಪರೇಷನ್ ಕೊಡೋಕೆ, ಮತ್ತೆ ಅವ್ರಿಗೆ ಒಂದು ಬ್ಯಾಂಕಿಂಗ್ ಅವೇರ್ನೆಸ್ ಮೂಡಿಸಿ ಅಲ್ಲಿರೋ ಜನನ ಒಂದು ಡೆವಲಪ್ಮೆಂಟ್ ಕಡೆ, ಪ್ರಗತಿ ಪರದ ಕಡೆ ಸಾಗ್ಸಕ್ಕೆ ಇರೋದು. ಸೊ ಇವೆಲ್ಲ ರೀಜನಲ್ ರೂರಲ್ ಬ್ಯಾಂಕ್. ಅಂತ ಬ್ಯಾಂಕ್ಗಳಿಗೆ ಅಭ್ಯರ್ಥಿಗಳನ್ನ ಸೆಲೆಕ್ಷನ್ ಮಾಡೋದು IBPS. ನೋಡಿ, RRB PO ಅಂದ್ರೆ ಪ್ರೊಫೆಷನರಿ ಆಫೀಸರ್. ಕ್ಲರ್ಕ್ ಅಂದ್ರೆ ಅಲ್ಲಿ ಒಂದು ಕೆಲಸ ಮಾಡ್ತಾರಲ್ಲ, ಮೀನ್ಸ್ ಏನೋ ಒಂದು ಕಂಪ್ಯೂಟರ್ ವರ್ಕ್ ಆಗಿರ್ಬೋದು, ತುಂಬಾ ಕೆಲಸ ಇರ್ತವೆ. ಬ್ಯಾಂಕ್ ಅಂದ್ರೆ ನಿಮಗೆ ಗೊತ್ತಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಕ್ಯಾಶಿಯರ್ ಆಗಿರ್ಬೋದು, ಅಂತ ಕೆಲಸಕ್ಕೆ ನಿಮ್ಗೆ ಸೆಲೆಕ್ಟ್ ಮಾಡ್ತಾರೆ. ದೆನ್ SBI ಆಲ್ಸೋ ಪ್ರೊಫೆಷನರಿ ಆಫೀಸರ್ ಇರುತ್ತೆ, ಒಂದು ಕ್ಲರ್ಕ್ ಇರುತ್ತೆ. ದೆನ್ LIC ಸಲ ಕಾಲ್ ಮಾಡಲ್ಲ. ನಾನು ಅನ್ಕೊಂಡಾಗ ಈ ಸಲ ಕಾಲ್ ಮಾಡಿದ್ರು ನೆಕ್ಸ್ಟ್ ಸಲ ಕಾಲ್ ಮಾಡ್ಬೋದು. ನೆಕ್ಸ್ಟ್ ನಾವು ನೋಡೋದಾದ್ರೆ RBI ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಲ್ವಾ. RBI ಅಲ್ಲಿ ಒಂದು ಏನೋ ಕಾಲ್ ಮಾಡ್ತಾರೆ, ಸಲ ಬ್ಯಾಂಕ್ ಕಾಲ್ ಮಾಡಲ್ಲ. ಇದಕ್ಕೆ ಆಕ್ಚುಲಿ ಪೋಸ್ಟ್ ಗ್ರಾಜುಯೇಷನ್ ಆಗಿರ್ಬೇಕು, ಸುಮ್ಮನೆ ಗ್ರಾಜುಯೇಷನ್ ಆಗಿರಲ್ಲ. ಪೋಸ್ಟ್ ಗ್ರಾಜುಯೇಷನ್, ಈಗ ಪೋಸ್ಟ್ ಗ್ರಾಜುಯೇಷನ್ ಆದ್ರೆ ಮಾತ್ರ ಇದಕ್ಕೆ ಸೆಲೆಕ್ಷನ್. ದೆನ್ ಅದರ್ ಸ್ಟೇಟ್ ಬ್ಯಾಂಕಿಂಗ್ ಎಕ್ಸಾಮ್ಸ್. ಈಗ ನಾವೇನು ಈ ಎಕ್ಸಾಮ್ಸ್ ನೋಡಲ್ಲ, ಅದನ್ನ ಡೆಪ್ತ್ ಆಗಿ ಒಂದೊಂದೇ ಆಗಿ ನೋಡ್ಕೋಗೋಣ. ನೋಡಿ, ಫಸ್ಟ್ IBPS ಅಲ್ಲಿ ಅಂದ್ರೆ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕ್ ಪರ್ಸನಲ್ ಸೆಲೆಕ್ಷನ್ ಅಂತ. ನೆಕ್ಸ್ಟ್ ಇದ್ರ ಬರೋದು PO ದಲ್ಲಿ ಪ್ರಿಲಿಮ್ಸ್ ಸಿಲೆಬಸ್ ನೋಡಿ. ಮೀನ್ಸ್ 2 ಪೇಪರ್ ಬರ್ತವೆ, ಒಂದು ಪ್ರಿಲಿಮ್ಸ್, ಒಂದು ಮೇನ್ಸ್, ಇನ್ನೊಂದು ಇಂಟರ್ವ್ಯೂ ಅಂತ. ಫಸ್ಟ್ ಪ್ರಿಲಿಮ್ಸ್ ಪಾಸ್ ಆಗಬೇಕು, ಒಂದು ಕಟ್ ಆಫ್ ಅವ್ರು ಏನೇನು ನಿಲ್ಲಿಸ್ತಾರಲ್ಲ ಅದು ಪಾಸ್ ಆಗಬೇಕು. ನೆಕ್ಸ್ಟ್ ಪ್ರಿಲಿಮ್ಸ್ ಪಾಸ್ ಆದ್ರೆ ನಮ್ಮ ಮೇನ್ಸ್. ಪ್ರಿಲಿಮ್ಸ್ ಅಲ್ಲಿ ನೋಡಿ, ಸಿಂಪಲ್ ಆಗಿ ನೋಡಿ ಎಷ್ಟು ಕ್ವಶನ್. ಇಂಗ್ಲಿಷ್ ಲ್ಯಾಂಗ್ವೇಜ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ 5, ರೀಸನಿಂಗ್ ಎಬಿಲಿಟಿ 30, 35, ಮ್ಯಾಕ್ಸಿಮಮ್ ಮಾರ್ಕ್ಸ್ ಟೋಟಲ್ 100. ಮೀಡಿಯಮ್ ಆಫ್ ದ ಎಕ್ಸಾಮ್ ಇಂಗ್ಲಿಷ್ ಅಂಡ್ ಹಿಂದಿ. ನಿಮಗೆ ಬೇಕಾಗಿದ್ರೆ ಸೆಲೆಕ್ಟ್ ಮಾಡಿ. ಟೋಟಲ್ 1 ಅವರ್ ಇರುತ್ತೆ. 1 ಅವರ್ ಬ್ಯಾಂಕ್ ಇದು ಎಕ್ಸಾಮ್ ಇರುತ್ತೆ. 1 ಅವರ್ ಇರುತ್ತೆ, ರೈಟಾ? 1 ಅವರ್ ಇರುತ್ತೆ. ನಿಮಗೆ ಬೇಕಾದಷ್ಟು ನೀವು ಏನೋ 1 ಅವರಲ್ಲಿ ನಿಮ್ಮ ಟೈಮ್ನ ಸ್ಪೀಡ್ ಅಪ್ ಮಾಡಿಕೊಂಡು ನೀವು ನೀಟಾಗಿ ಎಕ್ಸಾಮ್ನ ಕಂಪ್ಲೀಟ್ ಮಾಡಬೇಕು. ನೋಡಿ, ಇಂಗ್ಲೀಷು, ಕ್ವಾಂಟಿಟೇಟಿವ್, ರೀಸನಿಂಗ್ ಈ 3 ಇರುತ್ತೆ. ಆಲ್ಮೋಸ್ಟ್ ಇದೇ ಮಾಡೆಲ್ ಆಫ್ ಪೇಪರ್ ಎಲ್ಲ ಕ್ವಶನ್ ಎಲ್ಲ ರಿಪೀಟ್ ಆಗುತ್ತೆ. ಮೀನ್ಸ್ ಇದೇ ಸ್ಟ್ರಕ್ಚರ್ ಆಫ್ ದ ಪೇಪರ್ ಎಲ್ಲ ಒಂದು ಬ್ಯಾಂಕಿಂಗ್ ಎಕ್ಸಾಮ್ ಎಲ್ಲ ರಿಪೀಟ್ ಆಗುತ್ತೆ. ನೆಕ್ಸ್ಟ್ ನಾವು ಮೇನ್ಸ್ ಯಾವುದು IBPS PO ನೋಡೋದಾದ್ರೆ ನೋಡಿ, ರೀಸನಿಂಗು,
ಜನರಲ್ ಎಕಾನಮಿ, ಬ್ಯಾಂಕಿಂಗ್ ಅವೇರ್ನೆಸ್, ಡಿಜಿಟಲ್ ಫೈನಾನ್ಸ್ ಅವೇರ್ನೆಸ್ ಇನ್ಕ್ಲೂಡಿಂಗ್ RBI ಸರ್ಕ್ಯುಲರ್ಸ್, ಇಂಗ್ಲಿಷ್ ಲ್ಯಾಂಗ್ವೇಜ್, ಡೇಟಾ ಅನಾಲಿಸಿಸ್, ಡಿಸ್ಕ್ರಿಪ್ಟಿವ್. ನೋಡಿ ಸೇಮ್ ಏನು ಗೊತ್ತಾ, ಏನು ಪ್ರಿಲಿಮ್ಸ್ ಹೋಗಿರ್ತಿರಲ್ಲ ಅದೇ ಸಿಲೆಬಸ್ ಇರ್ತವೆ, ಬಟ್ ಕ್ವಶನ್ಸ್ಗಳು ಇಲ್ಲಿ ಸ್ವಲ್ಪ ಅಡ್ವಾನ್ಸ್ ಇರ್ತವೆ, ಪ್ರಿಲಿಮ್ಸ್ ಅಲ್ಲಿ ಸ್ವಲ್ಪ ಲೋವರ್ ಅಲ್ಲಿ ಇರ್ತವೆ. ಆಯ್ತಾ, ಲೆವೆಲ್ ಆಫ್ ಕ್ವಶನಿಂಗು ಏನು ಒಂದು ಆಪ್ಟಿಟ್ಯೂಡ್ ಮೈಂಡ್ ಸೆಟ್ ನ ಜಾಸ್ತಿ ಮಾಡಿರ್ತಾರೆ ಮೈಂಡ್ ಸೆಟ್ ಅಲ್ಲಿ. ಬಟ್ ದೆನ್ ಅದು ಅಷ್ಟೇ. ದೆನ್ ಜನರಲ್ ಎಕಾನಮಿ ಮತ್ತೆ ಬ್ಯಾಂಕಿಂಗ್ ಅವೇರ್ನೆಸ್ ಮತ್ತೆ RBI ತಿಂಗಳ ಮತ್ತೆ 2 ತಿಂಗಳಿಗೊಮ್ಮೆ ಸರ್ಕ್ಯುಲರ್ ಓಡಿಸ್ತಾ ಇರುತ್ತೆ. ಏನು ಫೈನಾನ್ಷಿಯಲ್ ಕುರಿತು ಇರ್ಬೋದು, ಎಕನಾಮಿಕ್ ಕುರಿತು ಇರ್ಬೋದು, ಒಂದು ನೋಟ್ಸ್ ಕುರಿತು ಇರ್ಬೋದು, ಏನೋ ಸರ್ಕ್ಯುಲರ್ ಓಡಿಸ್ತಾ ಇರುತ್ತೆ, ಅದ್ರ ಬಗ್ಗೆ ಸ್ವಲ್ಪ ಕ್ವಶನ್ಸ್ ಕೇಳ್ತಾರೆ. ಇದು ಮೇನ್ಸ್ಗೆ ಸಂಬಂಧಪಟ್ಟಿದ್ದು ನೋಡಿ. ಆಯ್ತಾ, ನೆಕ್ಸ್ಟ್ IBPS ಎಸ್ ಒ ಅಂದ್ರೆ ಇಲ್ಲಿ ನೋಡಿ, ಇಲ್ಲೇ ಇದೆ. ಫಾರ್ ಪೋಸ್ಟ್ ಆಫ್ IT ಆಫೀಸರ್, ಅಗ್ರಿಕಲ್ಚರ್ ಫೀಲ್ಡ್ ಆಫೀಸರ್, HR ಪರ್ಸನಲ್ ಅಂಡ್ ಮಾರ್ಕೆಟ್ ಆಫೀಸರು. ಇದಕ್ಕೆ ನೋಡಿ ಸೇಮ್ ಇಂಗ್ಲೀಷು, ರೀಸನಿಂಗ್, ಕ್ವಾಂಟಿಟೇಟಿವ್, ಟೋಟಲ್ 2 ಅವರು. ಇದು ಟೋಟಲ್ ಮ್ಯಾಕ್ಸಿಮಮ್ ಮಾರ್ಕ್ಸ್ 125. ನೀವು ನೀಟಾಗಿ ನೋಡ್ಕೊಳ್ಳಿ. ನೀವು ಯಾವುದಕ್ಕೆ ಅಪ್ಲಿಕೇಶನ್ ಹಾಕ್ತಿರಲ್ಲ, ನೀವು ಏನು ಮಾಡಬೇಕು ಅಂದರೆ, ನನ್ನ ಯೂಟ್ಯೂಬ್ ಚಾನಲ್ ಬಿಟ್ಟಿದ್ದೀನಿ, ಆನ್ಯುವಲ್ ಕ್ಯಾಲೆಂಡರ್ ಆಫ್ ಬ್ಯಾಂಕಿಂಗ್ ಎಕ್ಸಾಮ್ ಅಂತ ಹೊಡೆದ್ರೆ ಅಲ್ಲಿ ಫುಲ್ಲು ಏನೋ ಬರುತ್ತೆ ಯಾವ ಥರ ಸೈಕಲ್ ಇದೆ ಅಂತ. ಅಥವಾ ಐ ಬಿ ಪಿ ಎಸ್ ವೆಬ್ಸೈಟ್ಗೆ ಹೋಗಿ ನೀವು ಅಲ್ಲಿ IBPS ಆನ್ಯುವಲ್ ಕ್ಯಾಲೆಂಡರ್ ಅಂತ ಸರ್ಚ್ ಮಾಡಿದ್ರೆ ಅಲ್ಲಿ ನಿಮಗೆ ಫುಲ್ ಡೀಟೇಲ್ಸ್ ಕೇಳುತ್ತೆ. ಅದ್ರ ಪ್ರಕಾರ ನೀವು ಪ್ರಿಪೇರ್ ಆಗ್ತಾ ಹೋಗ್ಬೋದು. ನೆಕ್ಸ್ಟ್ ಮೇನ್ಸ್ ಅಲ್ವಾ. ಮೇನ್ಸ್ ಅಂದ್ರೆ ಪರ್ಸನಲ್ ಪ್ರೊಫೆಷನಲ್ ನಾಲೆಜ್ ಮೀನ್ಸ್. ಎಸ್ ಒ ಏನಕ್ಕೆ ಅಂದ್ರೆ ಇಲ್ಲಿ ಸೂಪರ್ವೈಸರಿ ಆಫೀಸರ್ ಅಂತ ಏನೋ ಬರುತ್ತೆ. ಅಂದ್ರೆ ಏನೋ ಒಂದು ಸೆಕ್ಟರ್ಸ್ ಗಳಿರ್ತಾವಲ್ಲ ಬ್ಯಾಂಕಿಂಗ್ ಅಲ್ಲಿ, ಈಗ IT ಇರ್ಬೋದು, ಒಂದು ಮಾರ್ಕೆಟಿಂಗ್ ಇರ್ಬೋದು, ಈಗ HR ಇರ್ಬೋದು, ಒಂದು ಡಿವಿಷನ್ಸ್ ಇರ್ತಾವಲ್ಲ, ಅದಕ್ಕೆ ಎಡ್ ತರ ಇವ್ರನ್ನ ತಗೊಳ್ಳೋರು. ಸೊ ಅದಕ್ಕೋಸ್ಕರ ಅವ್ರವ್ರಿಗೆ ಯಾವ್ಯಾವ ಫೀಲ್ಡ್ ಅಲ್ಲಿ ಏನೋ ನಾಲೆಡ್ಜ್ ಆಗಿರ್ತಾರಲ್ಲ, ಆ ಫೀಲ್ಡ್ ಅಲ್ಲಿ ಪ್ರೊಫೆಷನಲ್ ನಾಲೆಡ್ಜ್ ಅಂತ ಮೇನ್ಸ್ ಇರುತ್ತೆ. ಪ್ರಿಲಿಮ್ಸ್ ಎಲ್ಲರಿಗೂ ಒಂದೇ, ಬಟ್ ಮೇನ್ಸ್ ಅಲ್ಲಿ ಅದ್ರ ರಿಲೇಟೆಡ್ ಕ್ವಶನ್ಸ್ ಕೇಳ್ತಾರೆ. ಈಗ ನಾನು ಐ ಟಿ ಆಫೀಸರ್ಗೆ ಅಪ್ಲೈ ಮಾಡಿದ್ರೆ ನಂಗೆ ಈಗ ಕೋಡಿಂಗ್ ಇರ್ಬೋದು, ವೆಬ್ಸೈಟ್ ಬಿಲ್ಡಿಂಗ್ ಇರ್ಬೋದು, ಒಂದು ಆ ತರ ಒಂದು ಕ್ವಶನ್ಸ್ ಕೇಳೋ ಚಾನ್ಸಸ್ ಇಲ್ಲಿ ಇರುತ್ತೆ. ರೈಟಾ. ನೆಕ್ಸ್ಟ್ ನಾವು ನೋಡೋದಾದ್ರೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಏನು ಅಂದ್ರೆ, ಈ ಎಕ್ಸಾಮ್ಸ್ ಏನು ಕಷ್ಟ ಅಲ್ಲ, ಬಟ್ ಪ್ರಾಕ್ಟೀಸ್ ಬೇಕು, ಟೈಮ್ ಮ್ಯಾನೇಜ್ಮೆಂಟ್ ಯಾವಾಗ ಬರೋದು ಅಂದ್ರೆ, ಯಾವಾಗ ನೀವು ಪ್ರಾಕ್ಟೀಸ್ ಮಾಡ್ತಿರಲ್ಲ, ಪ್ರಾಕ್ಟೀಸ್. ಆಯ್ತಾ, ಆಗ ನಿಮಗೆ ಪ್ರಾಕ್ಟೀಸ್ ಮಾಡೋದು. ಈಗ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಅಲ್ವಾ, ಸೇಮ್ ಕಾನ್ಸೆಪ್ಟ್ ಎಲ್ಲ ಡೆವಲಪ್ ಆಗೋದು. ಈಗ ನಾವೇನೋ ಒಂದೇ ದಿನಕ್ಕೆ ಬಿಲ್ಡಿಂಗ್ ಕಟ್ಸೋದು ಅಂತ ಹೋಗ್ತೀವಿ, ಒಂದ್ ದಿನಕ್ಕೆ ಆಗುತ್ತಾ? ಆಗಲ್ಲ. ಎಷ್ಟೋ ತಾಜ್ ಮಹಲ್ ಕಟ್ಟಿದ್ದು ಎಷ್ಟು ಹೇಳಿ, 22 ವರ್ಷ. ಅದಕ್ಕೆ ಇವತ್ತು ಅದು ಜಗತ್ತಿನ ಅತ್ಯಂತ ಅದ್ಭುತ ಒಂದು. ಸೊ ಅದಕ್ಕೋಸ್ಕರ ಒಂದು ತಾಳ್ಮೆ ಇರಬೇಕು ನಿಮ್ಮಲ್ಲಿ ಯಾವಾಗಲೂ. ಒಂದು ಕಲಿಯೋದು ಏನು ಅಂದ್ರೆ ತಾಳ್ಮೆ ಕಲಿಯಿರಿ ಲೈಫಲ್ಲಿ. ನೆಕ್ಸ್ಟ್ IBPS ಕ್ಲರ್ಕ್ ಎಕ್ಸಾಮ್ ಸೇಮ್ ನೋಡಿ. ಇಂಗ್ಲಿಷ್, ನ್ಯೂಮೆರಿಕಲ್ ಎಬಿಲಿಟಿ, ರೀಸನಿಂಗ್ ಎಬಿಲಿಟಿ, ಟೋಟಲ್ 100 ಮಾರ್ಕ್ಸ್, 60 ಮಿನಿಟ್ಸ್, 1 ಅವರ್. ನೋಡಿ ಸೇಮ್ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ನೀವು ನೋಡ್ಕೊಳ್ಳಿ. ಎಲ್ಲ ಪ್ರತಿಯೊಂದು ಹಾಕಿದ್ದೀನಿ ನಾನು, ನೋಡ್ಕೊಳ್ಳಿ. ಏನು ಇಲ್ಲ, ನೀಟಾಗಿ ಪ್ರಿಪೇರ್ ಆಗಿ. ಆಯ್ತಾ, ನಿಮಗೆ ಈ ವಿಡಿಯೋ ನೋಡ್ತಿರೋರಿಗೆ ಯಾರಿಗಾದ್ರೂ ಪ್ರಿಪೇರ್ ಆಗ್ತಿರೋರು ಆಫೀಸರ್ ಕೋರ್ಸ್ ಬೇಕು ಅಂದ್ರೆ, ನಾನು ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಡೈರೆಕ್ಟ್ ಆಗಿ ನಂಗೆ ಕಾಲ್ ಮಾಡಿ. ನಾನು ಕೋರ್ಸ್ ಕೊಡ್ತೀನಿ. ನಿಮಗೆ ಕೋರ್ಸ್ ಕೊಡ್ತೀನಿ ಅಂದ್ರೆ ನಾನು ಓದಿದ್ದು ಇನ್ನೊಬ್ರಿಗೆ ಯುಟಿಲೈಸ್ ಆಗಬೇಕು ಅಂತ ನಾನು ಅನ್ಕೋತೀನಿ. ಸೊ ನೀವು ನಂಗೆ ಫೋನ್ ಮಾಡಿ, ನಾನು ನಿಮಗೆ ಕೋರ್ಸ್ನ ನನ್ನ ID ಕೊಟ್ಟು ನೀವು ಅದರಿಂದ ನೋಡೋಕೆ ನಿಮಗೆ ಯುಟಿಲೈಸ್ ಆಗಂಗೆ ನಾನು ಕೊಡ್ತೀನಿ. ನಾನು ಕಾಂಟ್ಯಾಕ್ಟ್ ನಂಬರ್ ತಗೊಳ್ಳಿ, 7483732885. ಈ ನಂಬರ್ಗೆ ಕಾಲ್ ಮಾಡಿ, ಈ ಥರ ನಂಗೆ ID ಬೇಕು ಅಂತ ಹೇಳಿ ನಾನು ಕೊಡ್ತೀನಿ. ನೆಕ್ಸ್ಟ್ ಮೇನ್ಸ್ ಎಕ್ಸಾಮಿನೇಷನ್ ಸೇಮ್ IBPS ಕ್ಲರ್ಕ್ ಮೇನ್ಸ್, ಜನರಲ್ ಫೈನಾನ್ಷಿಯಲ್ ಅವೇರ್ನೆಸ್, ಇಂಗ್ಲೀಷು, ರೀಸನಿಂಗು, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಈ ತರ ನೋಡಿ. ಸೇಮ್ ಇದು 200 ಮಾರ್ಕ್ಸ್ಗೆ 160 ಮಿನಿಟ್ಸು, ಅಂದರೆ 1.5 ಅವರ್ಸ್ ಇರುತ್ತೆ. ಸೇಮ್ ಏನು ಇಲ್ಲ, ಈಸಿ ಇರುತ್ತೆ. ನೀವು ಹೋಗಿ ಪ್ರಾಕ್ಟೀಸ್ ಮಾಡ್ಕೊಂಡು ನೀಟಾಗಿ ಬರ್ಬೇಕು ಅಷ್ಟೇ. ನೆಕ್ಸ್ಟು IBPS RRB, ಆಗ್ಲೇ ಹೇಳಿದ್ನಲ್ಲ, RRB ಅಂದರೆ ರೀಜನಲ್ ರೂರಲ್ ಬ್ಯಾಂಕ್, ಗ್ರಾಮೀಣ ಬ್ಯಾಂಕ್ಗಳು ಇವೆಲ್ಲ. ಆಯ್ತಾ, ಇದು ಸೇಮ್ ರೀಸನಿಂಗ್, ಕ್ವಾಂಟಿಟೇಟಿವ್. ಇದು 40 ಮಾರ್ಕ್ಸ್, 80 ಕ್ವಶನ್ಸ್ ಇರ್ತವೆ, 45 ಮಿನಿಟ್ಸ್ ಅಷ್ಟೇ ಇದಕ್ಕೆ. ಆಕ್ಚುಲಿ ಮೋಸ್ಟ್ ಆಫ್ ದ ಪೀಪಲ್ ಸೆಲೆಕ್ಟ್ ಆಗೋದು ಇದ್ರಲ್ಲಿ. ಆಯ್ತಾ, ನೆಕ್ಸ್ಟ್ ಆಫೀಸರ್ ಸ್ಕೇಲ್ 1, ರೀಸನಿಂಗು, ಕಂಪ್ಯೂಟರ್ ನಾಲೆಡ್ಜು, ಜನರಲ್ ಅವೇರ್ನೆಸ್, ಇಂಗ್ಲೀಷ್ ಲ್ಯಾಂಗ್ವೇಜು, ಹಿಂದಿ ಲ್ಯಾಂಗ್ವೇಜು, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡು, ಟೋಟಲ್ಲು 200 ಮಾರ್ಕ್ಸ್ಗೆ. ಕಾಂಪೋಸಿಟ್ ಟೈಮು 2 ಅವರ್ಸು. ನಂಬರ್ ಆಫ್ ಕ್ವಶನ್ ನೋಡಿ, ಇಷ್ಟು ಎಲ್ಲ ಇದ್ರು. ಈಗ ಇಲ್ಲಿ ಹಿಂದಿ ಲ್ಯಾಂಗ್ವೇಜ್ ನೀವು ಸೆಲೆಕ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಯಾರು ಹಿಂದಿ ಗೊತ್ತಿಲ್ಲ ಅವ್ರು ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೋಬೋದು, ಗೊತ್ತಿರೋರು ಹಿಂದಿ ಸೆಲೆಕ್ಟ್ ಮಾಡ್ಕೋಬೋದು, ಆ ಥರ. ನೆಕ್ಸ್ಟ್ ನೋಡಿ, ಇಲ್ಲ ಕೊಡಿ, ಕ್ಯಾಂಡಿಡೇಟ್ಸ್ ಕ್ಯಾನ್ ಆಪ್ಟ್ ಐದರ್ 4A ಆರ್ 4B, ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡ್ಕೋಬೇಕು. ಯಾವುದು ರೀಸನಿಂಗ್ ನೋಡಿ, ಸೇಮ್ ಅಲ್ಲಿ ನೋಡಿದ್ರಿ, ಇಲ್ಲಿ ಬರುತ್ತೆ ಕಂಪ್ಯೂಟರ್ ನಾಲೆಜ್. ಅಂದ್ರೆ ನಮಗೆ ಸ್ವಲ್ಪ ಕಂಪ್ಯೂಟರ್ ಬಗ್ಗೆ, ಈಗ MS ವರ್ಡ್ ಆಗಿರ್ಬೋದು, ಅಥವಾ MS ಎಕ್ಸೆಲ್ ಆಗಿರ್ಬೋದು, ಅದ್ರ ಬಗ್ಗೆ ನಾಲೆಜ್ ಗೊತ್ತಿರಬೇಕಾಗುತ್ತೆ. ಅದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಜನರಲ್ ಅವೇರ್ನೆಸ್, ಇಂಗ್ಲೀಷ್ ಲ್ಯಾಂಗ್ವೇಜ್, ದೆನ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್. ಇದು ಇಷ್ಟು ಇನ್ಫಾರ್ಮೇಷನ್ ಯಾವುದು IBPS ಕ್ಲರ್ಕ್ ಮೇನ್ಸ್. ನೆಕ್ಸ್ಟ್ IBPS RRB ಕ್ಲರ್ಕ್.
ಅದು ಸೇಮ್ ನೋಡಿ, ರೀಸನಿಂಗು ನ್ಯೂಮರಿಕಲ್ ಸೇಮ್ 80 ಮಾರ್ಕ್ಸ್ ಇದು. ದೆನ್ ಅದು ಮೇನ್ಸು ಅಷ್ಟೇ ಸೇಮ್, ಏನು ಚೇಂಜ್ ಇಲ್ಲ, ಸೇಮ್. ದೆನ್ ಈಗ ಎಸ್ ಬಿ ಐ ನೋಡೋಣ. ಎಸ್ ಬಿ ಐ ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸೇಮ್ ಅದು ನೋಡಿ, ಸೆಲೆಕ್ಷನ್ ಪ್ರೊಸೀಜರು ಇಂಗ್ಲೀಷ್ ಲ್ಯಾಂಗ್ವೇಜ್, ಕ್ವಾಂಟಿಟೇಟಿವ್, ರೀಸನಿಂಗು 45, ಇದು 50, ಇದು 160, ಟೋಟಲ್ 100 ಮಾರ್ಕ್ಸ್ 1 ಅವರ್. ಸೇಮ್ ಅದಕ್ಕೂ ಪ್ರಿಪೇರ್ ಆಗಿ ಇದಕ್ಕೂ ಪ್ರಿಪೇರ್ ಆದಂಗೆ ನೋಡಿ. ಇಲ್ಲಿ ಟೋಟಲು ರೀಸನಿಂಗು, ಡೇಟಾ ಅನಾಲಿಸಿಸು, ಜನರಲ್ ಅವೇರ್ನೆಸ್, ಇಂಗ್ಲೀಷು ಟೋಟಲು 170 ಮಾರ್ಕ್ಸ್ಗೆ, ಅಲ್ಲ ಟೋಟಲ್ ನಂಬರ್ ಆಫ್ ಕ್ವಶನ್ 170, 200 ಮಾರ್ಕ್ಸ್ಗೆ 3 ಅವರ್ಸ್ ಇರುತ್ತೆ. 3 ಅಂದರೆ ಎಸ್ ಬಿ ಐ ನೋಡಿ ಸ್ವಲ್ಪ ಮೇನ್ಸ್ಗೆ ಇಲ್ಲಿ ಯಾವುದೇ ಮೇನ್ಸ್, ಈಗ ಯು ಪಿ ಎಸ್ ಸಿ ಆಗಿರ್ಬೋದು ಅಥವಾ ಬ್ಯಾಂಕಿಂಗ್ ಆಗಿರ್ಬೋದು, ಮೇನ್ಸು ನಾವು ನೀಟಾಗಿ ಪ್ರಿಪೇರ್ ಆಗಬೇಕು. ಮೇನ್ಸಲ್ಲಿ ಯಾಕೆಂದರೆ ತುಂಬ ಸ್ವಲ್ಪ ತಲೆ ಕೆಡಿಸ್ಕೊಳ್ಳೋ ಒಂದು ಇದು ಸ್ಟೇಜ್ ಇರುತ್ತೆ. ಅಲ್ಲಿ ಒಂದು ಸ್ವಲ್ಪ ನೀಟಾಗಿ ಪ್ರಿಪೇರ್ ಆದರೆ ನಾವು ಸೆಲೆಕ್ಟ್ ಆಲ್ಮೋಸ್ಟ್ ಆದಂಗೆ. ನೆಕ್ಸ್ಟ್ ಎಸ್ ಬಿ ಐ ಕ್ಲರ್ಕ್ ಸೇಮ್ ನೋಡಿ, 100 ಮಾರ್ಕ್ಸ್ 1 ಅವರ್. ಇಂಗ್ಲೀಷು, ನ್ಯೂಮರಿಕಲ್, ರೀಸನಿಂಗು 100 ಮಾರ್ಕ್ಸ್ 1 ಅವರ್. ನೆಕ್ಸ್ಟ್ ಪೇಜ್ 2 ಮೇನ್ ಎಕ್ಸಾಮಿನೇಷನ್ ಸ್ಟ್ರಕ್ಚರ್ ಆಫ್ ಆನ್ಲೈನ್ ಎಕ್ಸಾಮ್ ವುಡ್ ಬಿ ಆಸ್ ಫಾಲೋಸ್. ಅವೇರ್ನೆಸ್ಸು, ಇಂಗ್ಲೀಷು, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡು, ರೀಸನಿಂಗ್ ಎಬಿಲಿಟಿ. ದೆನ್ ಇದು 190 ಕ್ವಶನ್ನು, 2 ಮಾರ್ಕ್ಸು, 2 ಅವರು 40 ಮಿನಿಟ್ಸ್ ನೋಡಿ. ಇದು ಮೇನ್ಸು ಸ್ವಲ್ಪ ಎಲ್ಲ ಇದರಲ್ಲೂ ಕಷ್ಟ ಇರ್ತವೆ. ನೀವು ನೀಟಾಗಿ ಪ್ರಿಪೇರ್ ಆಗಬೇಕು ಅಷ್ಟೇ. ನೀಟಾಗಿ ಪ್ರಿಪೇರ್ ಆದರೆ ಏನು ವರಿ ಮಾಡೋ ಅವಶ್ಯಕತೆ ಇಲ್ಲ, ಆಯಿತಾ. ನೆಕ್ಸ್ಟು ನಾವು ಆರ್ ಬಿ ಐ ನೋಡೋಣ. ಆರ್ ಬಿ ಐ ಏನಿಲ್ಲ, ಸಿಂಪಲ್ ನೋಡಿ. ಆರ್ ಬಿ ಐಗೆ ಫಸ್ಟ್ ಇಂಗ್ಲೀಷು, ನ್ಯೂಮರಿಕಲ್ ಎಬಿಲಿಟಿ ಆ್ಯಂಡ್ ರೀಸನಿಂಗ್ ಎಬಿಲಿಟಿ. ದೆನ್ ಎಷ್ಟೆಷ್ಟು ಮಾರ್ಕ್ಸಿಗೆ 30, 35, 100. ಮ್ಯಾಕ್ಸಿಮಮ್ ಮಾರ್ಕ್ಸು 100. ಟೋಟಲ್ 1 ಅವರ್. ಟೋಟಲು 1 ಅವರ್. ನೆಕ್ಸ್ಟ್ ಮೇನ್ಸು, ಆರ್ ಬಿ ಐ ಮೇನ್ಸು ನೋಡಿ. ಟೆಸ್ಟ್ ಆಫ್ ರೀಸನಿಂಗು, ಇಂಗ್ಲೀಷು, ನ್ಯೂಮರಿಕಲ್ ಎಬಿಲಿಟಿ, ಜನರಲ್ ಅವೇರ್ನೆಸ್, ಕಂಪ್ಯೂಟರು. ಸೇಮ್ ಏನಿಲ್ಲ, ಸೇಮ್ ಕ್ವಶನು. ಬಟ್ 200 ಕ್ವಶನು, 200 ಮಾರ್ಕ್ಸು, ಮ್ಯಾಕ್ಸಿಮಮು 135 ಮಿನಿಟ್ಸ್. ಇಷ್ಟು ನೀವು ನೋಡ್ಕೋಬೇಕು, ಆಯಿತಾ. ನೆಕ್ಸ್ಟು ಎಲ್ ಐ ಸಿ ಏನಿಲ್ಲ, ಸಿಂಪಲ್ ಆಗಿರುತ್ತೆ ಎಕ್ಸಾಮು. ಸೇಮು ರೀಸನಿಂಗು, ಕ್ವಾಂಟಿಟೇಟಿವ್, ಇಂಗ್ಲೀಷು, ವೊಕ್ಯಾಬ್ಯುಲರಿ, ಗ್ರಾಮರ್, ಅದು ಸ್ವಲ್ಪ. ಟೋಟಲ್ 1 ಅವರು. ಟೋಟಲು ನಂಬರ್ ಆಫ್ ಕ್ವಶನು 100, ಬಟ್ ಮ್ಯಾಕ್ಸಿಮಮ್ ಮಾರ್ಕ್ಸ್ 70 ಮಾರ್ಕ್ಸಿಗೆ ಇಟ್ಕೊಳ್ಳಿ. 35 70 ಮಾರ್ಕ್ಸು. ಇದೇನೋ ಅರ್ಥ ಆಗಿ ಟೋಟಲ್ ಮಾರ್ಕ್ಸ್ 70. ಓಕೆ, ಟೋಟಲ್ 1 ಅವರ್ ಇರುತ್ತೆ. ನೆಕ್ಸ್ಟ್ ಮೇನ್ಸು ನೋಡಿ. ಫೇಸ್ 2 ಆಫ್ ಮೇನ್ಸ್ ಎಕ್ಸಾಮಿನೇಷನ್ ಯಾವುದಿದು? ಎಲ್ ಐ ಸಿ ಅಲ್ವಾ. ಸೇಮ್ ಎಲ್ ಐ ಸಿ ಯಾವಾಗಲೂ ಕಾಲ್ ಮಾಡಲ್ಲ, ಬಟ್ ಮಾಡಿದಾಗ ನಾವು ಕ್ಲಿಯರ್ ಮಾಡ್ಕೋಬೋದು. ಯಾಕೆ ಅಂದರೆ ಸೇಮ್ ಓದಿರ್ತೀವಲ್ಲ, ಅದೇ ಇರುತ್ತೆ ಆಲ್ಮೋಸ್ಟ್ ನೋಡಿ. ಇದು ಡೇಟಾ ಅನಾಲಿಸಿಸು, ಇನ್ಸೂರೆನ್ಸು ಮತ್ತು ಗ್ರಾಮರು. ಟೋಟಲು 300 ಮಾರ್ಕ್ಸು, 2 ಅವರ್ಸ್. ಮತ್ತು ಡಿಸ್ಕ್ರಿಪ್ಟಿವ್ ಅಂದರೆ ಒಂದು ಸ್ವಲ್ಪ ಲೆಟರ್ ರೈಟಿಂಗು, ಇಲ್ಲ ಏನೋ ಇರುತ್ತೆ, ಲೆಟರ್ ರೈಟಿಂಗು ಏನೋ ಒಂದು ಇದಿರುತ್ತೆ. ಇಟ್ ಮೇ ಬಿ ಎನಿಥಿಂಗ್. ಲೆಟರ್ ರೈಟಿಂಗು, ಒಂದು ಇಮೇಲ್ ಕ್ರಿಯೇಷನು, ಆ ಥರ ಒಂದಿರುತ್ತೆ. ಎನ್ ಐ ಸಿ ಎಲ್, ಈಗ ಇದು ಎನ್ ಐ ಸಿ ಎಲ್ ಅಂದರೆ ಇದು ಒಂದು ಬ್ಯಾಂಕಿಂಗ್ ಎಕ್ಸಾಮೇ. ಇದಕ್ಕೂ ಸೇಮ್ ನೋಡಿ, ನಾನು ಆಗಲೇ ಹೇಳಿದ್ದೀನಿ, ಸೇಮ್ ಕಂಟೆಂಟ್ 100 ಮಾರ್ಕ್ಸ್. ನೋಡಿ, ಇದು ಮೇನ್ಸ್ ಎಕ್ಸಾಮಿನೇಷನ್ ಸೇಮ್ ಎಲ್ಲ ಸೇಮ್. ಅಂದರೆ ಇಲ್ಲೇನು ಅಂದರೆ ಒಂದು ಬ್ಯಾಂಕ್ ಎಕ್ಸಾಮಿಗೆ ರೆಡಿ ಆದರೆ ಆಲ್ಮೋಸ್ಟ್ ಎಲ್ಲ ಬ್ಯಾಂಕ್ ಎಕ್ಸಾಮಿಗೆ ರೆಡಿ ಆದಂಗೆ ಅರ್ಥ. ಬಟ್ ನಮಗೆ ಪ್ರಾಕ್ಟೀಸ್ ಜಾಸ್ತಿ ಮಾಡಿ. ಈಗ ಒಂದ್ಸತಿ ಪ್ರಿಪೇರ್ ಆದಮೇಲೆ ಪ್ರಾಕ್ಟೀಸ್ ಜಾಸ್ತಿ ಮಾಡಿ, ಅದಾದಮೇಲೆ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು, ಏನೂ ಇಲ್ಲ. ನೆಕ್ಸ್ಟು ಮೆಸೇಜ್ ಅಂದರೆ ಪ್ರಾಕ್ಟೀಸ್ ಮಾಡಿ. ಮತ್ತು ಎಸ್ ಆಫೀಸರ್ ಕೋರ್ಸ್ ತೊಗೊಳ್ಳಿ. ನಾನು ಯಾವುದೂ ರೆಕಮೆಂಡ್ ಮಾಡ್ತೀನಿ, ನಾನು ಚೆನ್ನಾಗಿದೆ ಎಸ್ ಆಫೀಸರು. ದೆನ್ ಮಾಕ್ ತೊಗೊಳ್ಳಿ, ಡಿಫ್ರೆಂಟು. ಈ ಕಡೆ ಆಗಿರ್ಬೋದು ಅಥವಾ ಈ ಕಡೆ ಆಗಿರ್ಬೋದು. ದೆನ್ ಆಲಿವ್ ಬೋರ್ಡ್ ಆಗಿರ್ಬೋದು. ತುಂಬ ಮಾರ್ಕ್ಸ್ ತೊಗೊಳ್ಳಿ, ಯೂಸ್ ಆಗುತ್ತೆ. ಟೆಸ್ಟೇ ಮೇನ್ ಇಲ್ಲಿ. ಟೆಸ್ಟು ನೀವು ಮಾರ್ಕ್ ತೊಗೊಂಡು ಪ್ರಾಕ್ಟೀಸ್ ಮಾಡಿದಷ್ಟು ಜಾಸ್ತಿ ಸೆಲೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ದೆನ್ ಅಲ್ಲಿ ಏನು ಒಂದು ಎಕ್ಸಾಮಲ್ಲಿ ನೀಟಾಗಿ ನೀವು ಏನು ಅಂದ್ಕೊಂಡಿದ್ರಲ್ಲ ಅದನ್ನ ಎಕ್ಸಿಕ್ಯೂಟ್ ಮಾಡಿದಾಗ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಪ್ರಯತ್ನ ನಿಲ್ಲಿಸಬೇಡಿ, ಪ್ರಯತ್ನ ಪಡ್ತಾ ಇರಿ, ಆಗ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ಆಲ್ವೇಸ್ ಫೋಕಸ್ ಆನ್ ಪ್ರೊಸೆಸ್ ಮೇಲೆ ಫೋಕಸ್ ಮಾಡಿ. ಏನು ಪ್ರೊಸೆಸ್ ಅಂತೀವಲ್ಲ ಅದು ಇಂಪಾರ್ಟೆಂಟು. ಪ್ರೊಸೆಸ್ ಇಂಪಾರ್ಟೆಂಟು, ಆಗ ರಿಸಲ್ಟ್ ಆಟೋಮೆಟಿಕಲಿ ಬರುತ್ತೆ. Then thank you for watching this video. I hope this information is very useful to you guys. Use this information for banking awareness and about banking exam. Okay, ಪ್ರಯತ್ನ ಪಡಿ. ಒಂದು ವರ್ಷ ಆಗಲಿಲ್ಲ, ಇನ್ನೊಂದು ವರ್ಷ ಟ್ರೈ ಮಾಡಿ. ಆಗುತ್ತೆ, ಆಗಲಿಲ್ಲ ಅಂದರೆ ಏನಿಲ್ಲ, ಕಲ್ತಿರ್ತಿರಲ್ಲ ಅದನ್ನ ಬೇರೆ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು, and once again thank you all guys. Thank you.